ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅರುಣಾಚಲ ಬೆಟ್ಟ ಮತ್ತು ತಿರುವಣ್ಣಾಮಲೈ ಇದು ಯಾಕೆ ಇಷ್ಟು ಲಕ್ಷಾಂತರ ಜನರು ಬರ್ತಾರೆ, ಇಷ್ಟು ಭಕ್ತಿ, ಶಾಂತಿ ಮತ್ತು ಶಕ್ತಿ ಸ್ಥಳವಾಗಿದೆ ಯಾಕೆ ಇದು, ಇಲ್ಲಿ ಇರುವವರು ದೇವಾಲಯ, ಬೆಟ್ಟ, ಗಿರಿ ಪ್ರದಕ್ಷಿಣೆ, ಕಾರ್ತಿಕ ದೀಪೋತ್ಸವ ಮತ್ತು ರಮಣ ಮಹರ್ಷಿ ಆಶ್ರಯ ಎಲ್ಲವನ್ನು ಯಾಕೆ ಇಷ್ಟು ಭಕ್ತಿಯಿಂದ ಕೊಲ್ಲುತ್ತಾರೆ, ಇವೆಲ್ಲವೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಫಸ್ಟು ಶಿವನ ಅಗ್ನಿರೂಪ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಹಳೆ ಶಾಸ್ತ್ರಗಳಲ್ಲಿ ಇದು ಒಂದು ಪ್ರಸಿದ್ಧವಾದ ಕಥೆ ಸಮೇತ ಇದಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಹೆಚ್ಚು ಶ್ರೇಷ್ಠರು ಎಂದು ಚರ್ಚೆ ಮಾಡುತ್ತಿದ್ದಾಗ ಅದನ್ನು ನೋಡಿದ ಶಿವನು ಒಂದು ಅನಂತ ಅಗ್ನಿ ಕಂಬ ರೂಪದಲ್ಲಿ ಆಕಾಶದಂತ ಮತ್ತು ಪಾತಾಳದಂತ ಚಾಚಿದ. ಬ್ರಹ್ಮ ಮೇಲಕ್ಕೆ ಹೋದರು, ವಿಷ್ಣು ಕೆಳಕ್ಕೆ ಹೋದರು. ಆದರೆ ಯಾರಿಗೂ ಆ ಅಂತ್ಯ ಕಂಡೇ ಇಲ್ಲ, ಯಾರಿಗೂ ಇಬ್ಬರಿಗೂ ಸಮೇತ ಆ ಅಂತ್ಯ ಸಿಕ್ಕೇ ಇಲ್ಲ. ಅಂದಿನಿಂದಲೇ ಅರುಣಾಚಲ ಬೆಟ್ಟ ಶಿವನ ಅಗ್ನಿರೂಪ ಎಂದು ಪೂಜಿಸಲ್ಪಡ್ತಾ ಇದ್ದಾರೆ. ಅವಾಗಿಂದ ಪೂಜಿಸ್ತಾರೆ ಮತ್ತು ಭಕ್ತಿಯಿಂದ ಹೋಲುತ್ತಾರೆ ಈ ಅರುಣಾಚಲ ಪ್ರದೇಶವನ್ನು. ಸ್ನೇಹಿತರೆ, ಇನ್ನು ಅರುಣಾಚಲ ದೇವಾಲಯ ಬಗ್ಗೆ ನೋಡೋದಾದರೆ, ಈ ದೇವಾಲಯ ತಮಿಳುನಾಡಿನ ತಿರುವಣ್ಣಾಮಲೈ ನಗರದಲ್ಲಿ ಇದೆ. ಇದರ ದೇವರ ಹೆಸರು ಅರುಣಾಚಲೇಶ್ವರ. ಗೋಪುರಗಳು ಎತ್ತರ, ಮೂರ್ತಿಗಳು ಸುಂದರವಾಗಿ ಅದ್ಭುತವಾಗಿವೆ. ಪ್ರತಿ ಕಲ್ಲಿನಲ್ಲೂ ಶಿಲ್ಪಕಲೆ, ನೃತ್ಯ ಇಂದು ಅನೇಕ ಸಮೇತ ಇದ್ದಾವೆ. ಇದರಲ್ಲಿ ಜನನಂಬಿಕೆ, ಈ ನಗರದಲ್ಲಿ ಶಿವನ ಸನ್ನಿಧಿ ಇದೆ. ವ್ಯರ್ಥವಾಗಿ ಕೋರಿಕೊಳ್ಳುವ ಬದಲು ಒಮ್ಮೆ ಮನಸ್ಸು ಬಿಡಿ, ಮೌನವಾಗಿ ನಿಂತರೆ ಸಾಕು. ಇದರ ಭಕ್ತರ ಅನುಭವ ಸಮೇತ ಇಲ್ಲಿ ಹೇಳುತ್ತಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಗಿರಿ ಪ್ರದಕ್ಷಿಣೆ ಅಂತ 14 ಕಿಲೋಮೀಟರ್ ಇದೆ. ಹೌದು, ಈ ಗಿರಿ ಪ್ರದಕ್ಷಿಣೆ ಈ 14 ಕಿಲೋಮೀಟರ್ ಬೆಟ್ಟದ ಸುತ್ತುವುದು ಅರುಣಾಚಲ ಮುಖ್ಯ ವಿಶೇಷ ಎಂಬಂತೆ ಸಮೇತ ಇಲ್ಲಿ ವ್ಯಕ್ತವಾಗಿದೆ. ಹೆಜ್ಜೆ ಹೆಜ್ಜೆಗೂ ಶಾಂತಿ, ಭಕ್ತಿ, ಉಲ್ಲಾಸ. ಯಾವಾಗ ಹೆಚ್ಚು ನಡೆಯುತ್ತಾರೆ ಎಂಬಂತೂ ನಾವು ನೋಡೋದಾದರೆ, ವಿಶೇಷವಾಗಿ ಪೂರ್ಣಿಮೆ ರಾತ್ರಿ 1000 ಜನರು, ಕೆಲವರು ಮೌನವಾಗಿ ನಡೆಯುತ್ತಾರೆ, ಕೆಲವರು ಜಪ ಮಾಡಿ ನಡೆಯುತ್ತಾರೆ, ಕೆಲವರು ನಗುತ್ತಾ ಮಾತಾಡುತ್ತಾ ಹೋಗ್ತಾರೆ, ಇನ್ನು ಕೆಲವರು ಭಕ್ತಿಯಿಂದ ಶಾಂತಿಯಿಂದ ಹೋಗಿ ನಡೆಯುತ್ತಾರೆ. ಇನ್ನು ಬೆಟ್ಟ ಸುತ್ತುವ ಅನುಭವ ನೋಡೋದಾದರೆ, ಹಳಾದ ಮನಸ್ಸು ಹಗುರವಾಗ್ತಾ ಇರ್ತದೆ. ಮನಸ್ಸು ಎಷ್ಟೇ ಕಷ್ಟಗಳು ಎದ್ದವು ಇದರಿಂದ ಮನಸ್ಸು ಪ್ರಶಾಂತಗೊಳ್ಳುತ್ತದೆ, ಭಕ್ತಿಯಿಂದ ಕೂಡುತ್ತದೆ, ಚಿಂತೆ ಸಮೇತ ಕಡಿಮೆ ಆಗ್ತದೆ, ಮನಸ್ಸಿನಲ್ಲಿ ಧೈರ್ಯ ಬರುತ್ತದೆ, ಒಗ್ಗಟ್ಟು ಇರುತ್ತದೆ. ಒಂಥರ ನಾವು ಬ್ಯಾಡ್ ಇದ್ರಿಂದ ಎಲ್ಲ ಹೋಗ್ತಾ ಇದ್ರೂ ಒಳ್ಳೆ ದೇವದ ಭಕ್ತಿ ರೂಪಕ್ಕೆ ಮನಸ್ಸು ಪರಿವರ್ತನೆ ಆಗ್ತೈತೆ ಎಂಬಂತೆ ಸಮೇತ ಹೇಳ್ಬೋದು. ಸ್ನೇಹಿತರೆ, ಇದು ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ, ಶುದ್ಧ ಗಾಳಿ, ಶ್ವಾಸ, ಬೆಟ್ಟದ ವಾತಾವರಣ, ಪ್ರಶಾಂತತೆಯಿಂದ ಕೂಡಿದ ವಾತಾವರಣ ಸಮೇತ ಎಂಬಂತೆ ಈ ಅರುಣಾಚಲ ಪ್ರದೇಶ ಸಮೇತ ಹೇಳ್ಬೋದು. ಈ ಎಲ್ಲವೂ ಒಟ್ಟಿಗೆ ಸೇರಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಸಮೇತ ಕೊಡುತ್ತದೆ ಈ ಅರುಣಾಚಲ ಪ್ರದೇಶ. ಸ್ನೇಹಿತರೆ, ಇನ್ನೊಂದು ವಿಶೇಷ ನೋಡೋದಾದರೆ ಕಾರ್ತಿಕ ದೀಪೋತ್ಸವ. ಇದು ವಿಶ್ವ ಪ್ರಸಿದ್ಧ ಹಬ್ಬಂತೆ ಸಮೇತ ಇಲ್ಲಿ ಹೇಳ್ತಾ ಇದ್ದಾರೆ. ಪವಿತ್ರ ಕಾರ್ತಿಕ ತಿಂಗಳಲ್ಲಿ ಬೆಟ್ಟದ ಮೇಲಿನ ಶಿಖರದಲ್ಲಿ ದೊಡ್ಡ ದೀಪವನ್ನು ಅವರು ಹಚ್ತಾರೆ. ಈ ಕಾರ್ತಿಕ ತಿಂಗಳಲ್ಲಿ ಮಾತ್ರ ಅವರು ದೊಡ್ಡ ದೀಪವನ್ನು ಹಚ್ತಾರೆ. ಲಕ್ಷಾಂತರ ಜನರು ಆ ದೀಪವನ್ನು ನೋಡಕ್ಕಂತಲೇ ಬರ್ತಾರೆ. ಇವ್ರ ಜನ ನಂಬಿಕೆ. ಈ ಬೆಳಕನ್ನು ಶಿವನ ಜ್ಯೋತಿ ಅಂತ ಸಮೇತ ಅವರು ನಂಬ್ತಾರೆ. ನಗರದ ಎಲ್ಲ ಕಡೆಗೂ ಸಂತೋಷ, ಪಟಾಕಿ ಬೆಳಕು, ರಾತ್ರಿ ಆಕಾಶ ಪ್ರಕಾಶವಾಗ್ತದೆ. ಒಂಥರ ಜಾತ್ರೆಗಳು ಇರ್ತಾವಲ್ಲ, ಜಾತ್ರೆಗಿಂತ ಜೋರಾಗಿ ಹೆಚ್ಚು ಸಂಭ್ರಮ ಸಡಗರದಿಂದ ಸಮೇತ ಆ ದಿನದಂದು, ಆ ಭಕ್ತಿ ದಿನದಂದು ಮಾಡ್ತಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಮೇತ ಆ ಶಿವನ ಜ್ಯೋತಿಯನ್ನು ನೋಡೋಕ್ಕೆ ಸಮೇತ ಬರ್ತಾರೆ. ಇಲ್ಲಿ ಇನ್ನೊಂದು ಪ್ರಸಿದ್ಧ ವಿಶೇಷವೆಂದರೆ ರಮಣ ಮಹರ್ಷಿ ಆಶ್ರಮ. ಇಲ್ಲಿ ಈ ಆಶ್ರಮ ಅರುಣಾಚಲ ಹೃದಯ ಅಂತ ಕರೀತಾರೆ. ರಮಣ ಮಹರ್ಷಿ ಸರಳ ಮೌನ ಜ್ಞಾನಿಯವರು. ಅವರ ಮಾತು ನಿನ್ನೊಳಗಿನ ಪರಿಚಯವೇ ಎಲ್ಲ ಜ್ಞಾನಗಳ ಮೂಲ ಅಂತ ಸಮೇತ ಹೇಳ್ತಾ ಇದ್ದಾರೆ. ಅವರು ವರ್ಷಗಳ ಕಾಲ ಬೆಟ್ಟದಲ್ಲಿ ಧ್ಯಾನ ಮಾಡ್ತಾ ಇದ್ದರು. ಇಂದಿಗೂ ಧ್ಯಾನ ಮಂದಿರ, ಪಕ್ಕದ ಗುಹೆಗಳು, ಮೌನವಾಸ, ಗ್ರಂಥಾಲಯಗಳು. ಇದು ಭಾರತ ಮಾತ್ರ ಅಲ್ಲ, ವಿದೇಶಗಳು ಜನರು ಸಮೇತ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಪೀಪಲ್ಸ್ಗೆ ನಾವಂತೂ ಹೋಗೋದಷ್ಟೇ ಅಲ್ಲ, ಫಾರಿನರ್ಸು ಬೇರೆ ಕಡೆಯಿಂದ ಬೇರೆ ಬೇರೆ ವಿದೇಶಗಳಿಂದ ಸಮೇತ ಪ್ರಸಿದ್ಧವಾದ ಸ್ಥಳಕ್ಕೆ ಹೋಗ್ತಾನೆ ಇರ್ತಾರೆ. ಇಲ್ಲಿ ಮನಸ್ಸು ಮೌನವಾಗ್ತೈತೆ ಎಂದು ಬಹಳ ಅಪಾರವಾದ ನಂಬಿಕೆ ಇಲ್ಲಿ. ಇನ್ನು ಗುಹೆಗಳ ಶಾಂತಿ ನೋಡಿದರೆ, ಬೆಟ್ಟದಲ್ಲಿ 2 ಪ್ರಸಿದ್ಧ ಗುಹೆಗಳಿವೆ. ವಿರೂಪಾಕ್ಷ ಗುಹೆ
ಸ್ಕಂದಾಶ್ರಮ. ಅಲ್ಲಿ ಕುಳಿತರೆ ಸುತ್ತಮುತ್ತ ಗಾಳಿ ಮೌನ, ಸೂರ್ಯಕಿರಣ. ಸ್ನೇಹಿತರೆ, ಅಲ್ಲಿ ಕೂತರೆ ಮಾತಿಲ್ಲದೆ ಒಳಗಡೆ ಒಂದು ಶಾಂತ. ನಂಬಿಕೆ ಬೇಡ, ಅನುಭವ ಸಾಕು ಅಂತ ಸಮೇತ ಅಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲ ಜನರ ಅನುಭವ ನೋಡೋದಾದ್ರೆ ಜನರು ಸಮಸ್ಯೆಗಳೆಲ್ಲ ಅಲ್ಲಿಗೆ ಹೋದರೆ ಕಡಿಮೆ ಆಗ್ತಾ ಇದ್ದಾವೆ. ಮನಸ್ಸು ಶಾಂತವಾಗಿರುತ್ತದೆ, ದಿಕ್ಕು ಸಿಕ್ಕಿತು. ಮನಸ್ಸು ಎಷ್ಟೇ ಆಲೋಚನೆಗಳು ಎಷ್ಟೇ ಇದ್ರೂ ಅರುಣಾಚಲ ಪ್ರದೇಶಕ್ಕೆ ಹೋಗಿ ಆ ದೇವರನ್ನು ನಾವು ಒಮ್ಮೆ ನೋಡಿ ಬಂದರೆ ಆ ಜೀವನದಲ್ಲಿ ಭಕ್ತಿ, ಧೈರ್ಯ, ಜೀವನ ಸುಧಾರಣೆ ಇದನ್ನೆಲ್ಲ ಜನ ಇವಾಗ ಅನುಭವಿಸುತ್ತಿದ್ದಾರೆ. ಅಂದರೆ ಅಷ್ಟು ಪ್ರಶಾಂತತೆಯಿಂದ ಆಗುತ್ತದೆ ಮನಸ್ಸು. ಒಂದು ಸತಿ ಆದರೂ ಅರುಣಾಚಲ ಪ್ರದೇಶಕ್ಕೆ ಹೋಗಬೇಕು ಅಂತ ಅಪಾರವಾದ ನಂಬಿಕೆ. ಸ್ನೇಹಿತರೆ, ಇಲ್ಲಿ ಯಾಕಿಷ್ಟು ಪ್ರಸಿದ್ಧವಾಗಿದೆ ಅರುಣಾಚಲ ಪ್ರದೇಶ? ಇಲ್ಲಿ ಮೇನಾಗಿ ನೋಡೋದಾದರೆ ಶಿವನ ಅಗ್ನಿ ರೂಪದ ನಂಬಿಕೆ. ಇದು ದೊಡ್ಡ ದೇವಾಲಯ. ಇನ್ನೊಂದು 14 ಕಿಲೋಮೀಟರ್ ಬೆಟ್ಟ ಸುತ್ತುವುದು. ಲಕ್ಷ ಜನ ಕಾರ್ತಿಕ ದೀಪೋತ್ಸವಕ್ಕೆ ಬರೋದು ಆ ದೀಪವನ್ನು ನೋಡೋಕ್ಕೆ. ಇನ್ನೊಂದು ರಮಣ ಮಹರ್ಷಿ ಆಶ್ರಮ, ಅವರು ಸಾವಿರಾರು ವರ್ಷಗಳು ತಪಸ್ಸು ಮಾಡಿದರಲ್ಲ ಅವರ ಆಶ್ರಮ. ಇನ್ನೊಂದು ಮೇನಾಗಿ ಜನಗಳು ಹೋಗೋದು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಂತ. ಹೌದು, ಒಮ್ಮೆ ಹೋಗಿ ಬಂದರೆ ನೀವು ಸಹ ಅನುಭವಿಸಬಹುದು. ಸ್ನೇಹಿತರೆ, ಓಂ ಅರುಣಾಚಲೇಶ್ವರ ನಮಃ. ಸ್ನೇಹಿತರೆ, ಒಮ್ಮೆಯಾದರೂ ನೀವು ಯಾವ್ದಾದ್ರು ಅರುಣಾಚಲಕ್ಕೆ ಹೋಗಿದ್ದರೆ ಮತ್ತು ಹೋಗಬೇಕಾದರೆ ಕಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್.